ರಾಜ್ಯದಲ್ಲಿ ಗೋಹತ್ಯೆಗೆ ಅಂಕುಶ, ತೀವ್ರ ಸಂಕಷ್ಟಕ್ಕೆ ಸಿಲುಕಿದ ಪಶ್ಚಿಮ ಬಂಗಾಳದ ಹಿಂದೂ ಹೈನುಗಾರರು. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ದಶಕಗಳಷ್ಟು ಹಳೆಯದಾಗಿರುವ ಗೋಹತ್ಯೆ ನಿಯಂತ್ರಣ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರ ದೃಢ ನಿಶ್ಚಯವನ್ನ ಮಾಡಿದೆ. ಆದರೆ ಇನ್ನೇನು ಈದ್ ಉಲ್ ಅದಾ ಹಬ್ಬ ಸನಿಹದಲ್ಲಿ ರಾಜ್ಯದ ಸಾವಿರಾರು ಕುಟುಂಬಗಳು ಅವಲಂಬಿಸಿರುವ ಗ್ರಾಮೀಣ ಜಾನುವಾರು ಆರ್ಥಿಕತೆಗೆ ಈ ನಿರ್ಧಾರದಿಂದ ದೊಡ್ಡ ಮಟ್ಟಿನ ಪೆಟ್ಟು ಬಿದ್ದಿದೆ. ಜಾನುವಾರುಗಳನ್ನು ಕಾನೂನುಬದ್ಧವಾಗಿ ಕಡಿಯುವ ಮುನ್ನ ನಾಗರಿಕ ಸಂಸ್ಥೆಗಳು ಮತ್ತು ಸರ್ಕಾರಿ ಪಶು ವೈದ್ಯರು ಜೊತೆಯಲ್ಲಿಯೇ ನೀಡುವ ಹತ್ಯೆಗೆ ಯೋಗ್ಯ ಎಂಬ ಪ್ರಮಾಣ ಪತ್ರ ಹೊಂದುವುದನ್ನು ಕಡ್ಡಾಯಗೊಳಿಸಿರುವ 1950ರ ಪಶ್ಚಿಮ ಬಂಗಾಳ ಪ್ರಾಣಿ ಹತ್ಯೆ ನಿಯಂತ್ರಣ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದಾಗಿ ಸುವೇಂದು ಅಧಿಕಾರಿ ಸರ್ಕಾರವು ಕಳೆದ ವಾರ ಪುನರುಚ್ಚರಿಸಿದೆ. ಈ ಅಧಿಸೂಚನೆಯು ಜಾನುವಾರು ಮತ್ತು ಎಮ್ಮೆಗಳ ಸಾಗಣೆ ಹಾಗೂ ಸಾರ್ವಜನಿಕ ಹತ್ಯೆಯ ಮೇಲಿನ ನಿರ್ಬಂಧಗಳನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ಹಬ್ಬಕ್ಕೆ ಕೆಲವೇ ವಾರಗಳು ಇದೀಗ ಬಾಕಿ ಇರುವಾಗ ಸರ್ಕಾರದ ಈ ಕ್ರಮ ದಕ್ಷಿಣ 24 ಪರಗಣ, ನಾದಿಯಾ, ಮುರ್ಷಿದಾಬಾದ್ ಮತ್ತು ಬೀರ್ಭೂಮ್ನಂತಹ ಜಿಲ್ಲೆಗಳಲ್ಲಿ ಆತಂಕವನ್ನ ಕೂಡ ಸೃಷ್ಟಿಸಿದೆ. ಇಲ್ಲಿನ ಸಣ್ಣ ಹೈನುಗಾರರು ತಮ್ಮ ಜಾನುವಾರುಗಳ ನಿರ್ವಹಣಾ ವೆಚ್ಚವನ್ನು ಸರಿದೂಗಿಸಲು ಮತ್ತು ಹೊಸ ಜಾನುವಾರುಗಳನ್ನು ಖರೀದಿಸಲು ಹಬ್ಬದ ಸಂದರ್ಭದಲ್ಲಿ ವಯಸ್ಸಾದ ಅಥವಾ ಹಾಲು ಕೊಡದ ಜಾನುವಾರುಗಳನ್ನು ಮಾರಾಟ ಮಾಡುವುದು ವಾಡಿಕೆ. ಸರ್ಕಾರಕ್ಕೆ ಜಾನುವಾರು ಅರ್ಥವ್ಯವಸ್ಥೆ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲ. ಇದ್ದಿದ್ದರೆ 1950ರ ಕಾಯ್ದೆಯನ್ನು ಜಾರಿಗೊಳಿಸುವ ಮುನ್ನ ನಮಗೆ ಕಾಲಾವಕಾಶ ನೀಡ್ತಾ ಇದ್ರು ಅಂತ 24 ಪರಗಣ ಜಿಲ್ಲೆಯ ಭಾಂಗರ್ ಪ್ರದೇಶದ ಬಾಮನ್ಗಾಚಿಯ ಜಾನುವಾರು ಸಾಕಣೆದಾರ ಶಶಾಂಕ್ ಮಂಡಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನಿನ ಪ್ರಕಾರ ಜಾನುವಾರುಗಳಿಗೆ 14 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಾಗಿದ್ದು ಕೆಲಸಕ್ಕೆ ಅಥವಾ ಸಂತಾನೋತ್ಪತ್ತಿಗೆ ಅಯೋಗ್ಯವಾಗಿವೆ ಅಂತ ಅಥವಾ ಗಾಯ, ವಿಕಲಾಂಗತೆ ಅಥವಾ ಗುಣಪಡಿಸಲಾಗದ ಕಾಯಿಲೆಯಿಂದ ಶಾಶ್ವತವಾಗಿ ಅಸಮರ್ಥವಾಗಿವೆ ಅಂತ ಅಧಿಕಾರಿಗಳು ಪ್ರಮಾಣೀಕರಿಸಿದರೆ ಮಾತ್ರ ಅವುಗಳನ್ನು ಹತ್ಯೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕಟ್ಟುನಿಟ್ಟಿನ ಜಾರಿಯಿಂದಾಗಿ ಜಾನುವಾರು ವ್ಯಾಪಾರಿಗಳು, ಖರೀದಿದಾರರು ಕಾನೂನು ತೊಡಕುಗಳು ಹಾಗೂ ಗೋರಕ್ಷಕರ ದೌರ್ಜನ್ಯಕ್ಕೆ ಹೆದರ್ತಾ ಇದ್ದಾರೆ. ಇದರಿಂದಾಗಿ ಹಬ್ಬದ ಅವಧಿಯ ಜಾನುವಾರು ಮಾರುಕಟ್ಟೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಂತ ರೈತರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಗ್ರಾಮದ ಮತ್ತೊಬ್ಬ ರೈತ ಸಂಜಿತ್ ಘೋಷ್ ಮಾತನಾಡಿ, ಈದ್ಗಿಂತ ಮುನ್ನ ತಮ್ಮ ಬಳಿ ಸುಮಾರು 20 ಜಾನುವಾರುಗಳು ಮಾರಾಟಕ್ಕೆ ಸಿದ್ಧವಾಗಿದ್ದವು. ಖರೀದಿದಾರರು ಹಿಂದೆ ಸರಿದ ನಂತರ 6 ಸದಸ್ಯರ ಕುಟುಂಬವನ್ನು ಸಾಕಲು ಹೆಣಗಾಡ್ತಾ ಇರುವುದಾಗಿ ತಿಳಿಸಿದರು. ರಾಜ್ಯದ ಬೆಂಗಾಲಿ ಇತರ ಹಿಂದುಳಿದ ವರ್ಗಗಳಲ್ಲಿ ಘೋಷ್ ಎಂಬ ಉಪನಾಮವು ಸಾಂಪ್ರದಾಯಿಕವಾಗಿ ಗೋವಾಳ ಮತ್ತು ಸದ್ಗೋಪ ಸಮುದಾಯಗಳಿಗೆ ಸಂಬಂಧಿಸಿದ್ದಾಗಿದೆ. ಇವು ಐತಿಹಾಸಿಕವಾಗಿ ಹೈನುಗಾರಿಕೆ ಮತ್ತು ಜಾನುವಾರು ಸಾಕಣೆಯೊಂದಿಗೆ ನಂಟನ್ನ ಹೊಂದಿದೆ. ಗ್ರಾಮೀಣ ಆದಾಯಕ್ಕೆ ಜಾನುವಾರು ವ್ಯಾಪಾರವು ಒಂದು ಪ್ರಮುಖ ಪೂರಕ ಮೂಲವಾದ ಕಾರಣ ಈ ಗುಂಪುಗಳು ತೀವ್ರ ತೊಂದರೆಗೆ ಒಳಗಾಗಿದೆ. ಹೆಚ್ಚುತ್ತಿರುವ ಸಾಲದ ಆತಂಕದಿಂದಾಗಿ ಬಾಮುನಿಯಾ ಗ್ರಾಮದ ರೈತರೊಬ್ಬರು ಹೃದಯಾಘಾತದಿಂದ ನಿಧನರಾಗಿರುವ ಘಟನೆ ಕೂಡ ನಡೆದಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.